ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಗ್ ಪಲ್ಯ ಇಲ್ಲ ಎಗ್ ಬುರ್ಜಿ ಅಂತಲೂ ಕರೀತಾರೆ. ಸೊ ಇದು ಚಪಾತಿಗೆ ಮತ್ತು ದೋಸೆಗೆ, ರೈಸ್ಗೆಲ್ಲ ತುಂಬ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಸೊ ಹೇಗೆ ಮಾಡೋದಂತ ನೋಡೋಣ. ನಾನು ಇಲ್ಲಿ ಬಾಣಲಿ ಬಿಸಿಗಿಟ್ಟು 3 ಸ್ಪೂನ್ ಆಯಿಲ್ ಸೇರಿಸ್ಕೊಂಡು 1/2 ಸ್ಪೂನು ಸಾಸಿವೆ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನು ಕಡಲೆಬೇಳೆ ಮತ್ತು ಕರಿಬೇವು ಸ್ವಲ್ಪ. ಸೊ ತುಂಬ ಈಸಿಯಾಗಿ ಆಗುವಂತಹ ರೆಸಿಪಿ ಇದು. 4 ಮೊಟ್ಟೆ ಇದ್ದರೆ ಸಾಕು, ಚಟಪಟ್ ಅಂತ ಆಗೋಗುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಸೊ ನಿಮ್ಮ ಮನೆಯಲ್ಲಿ ಯಾರಿಗೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. 2 ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಅದೆಲ್ಲ ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಡಿ. ಬ್ಯಾಚುಲರ್ಸ್ ಅಂತೂ ತುಂಬ ಈಸಿಯಾಗಿ ಮಾಡಿಕೊಂಡು ತಿನ್ಬೋದಾದಂಥ ರೆಸಿಪಿ ಇದು. ಖಂಡಿತ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಚಪಾತಿ ಮಾಡಿದ್ದೆ. ಸೊ ಚಪಾತಿಗೆ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ನಾನು 6 ಮೊಟ್ಟೆ ತೊಗೊಂಡಿದ್ದೆ. ಸೊ ಮೊಟ್ಟೆನ ಫಸ್ಟೇ ಬೌಲಲ್ಲಿ ತೊಗೊಂಡಿದ್ದೆ. ಸೊ ಈಗ ಅದನ್ನು ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಡೋಣ. ಇದಕ್ಕೆ ಸ್ಪೈಸಸ್ ಏನು ನಾನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಧನಿಯಾ ಪೌಡರು 1 ಸ್ಪೂನು, ಚಿಲ್ಲಿ ಪೌಡರು 1 ಸ್ಪೂನು. ನೀವು ಇಲ್ಲಿ ಚಿಲ್ಲಿ ಪೌಡರು ಬದಲಿಗೆ ಹಸಿಮೆಣಸಿನ್ಕಾಯಿ ಸಹ ಯೂಸ್ ಮಾಡ್ಕೋಬಹುದು. ಈಗ ಕೊತ್ತಂಬರಿ ಸೇರಿಸಿ ಅದನ್ನು ಸಹ ಒಂದು ರೌಂಡ್ ಮಿಕ್ಸ್ ಕೊಟ್ಟು ರುಚಿಕರವಾದಂತಹ ಎಗ್ ಬುರ್ಜಿ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ರುಚಿಯಾಗಿ ಎಷ್ಟು ಈಸಿಯಾಗಿ ತಯಾರಾಗಿದೆ ಅಂತ. ಖಂಡಿತ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ತುಂಬ ಟೈಮ್ ಕಡಿಮೆ ತಗೊಳುತ್ತೆ. ಸೊ ನೋಡಿ ಎಷ್ಟು ಈಸಿಯಾಗಿ ಆಗಿದೆ. ಸೊ ಹಾಗೆ ಪದಾರ್ಥಗಳು ಜಾಸ್ತಿ ಬೇಕಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಬಾಯ್.